ಇವತ್ತಿನ ಕಾರ್ಯಕ್ರಮ ನಮ್ಮ ಭಾಳ ಹೆಮ್ಮೆ ವಿಷಯ ಆಗಿತ್ತು. ಯಾಕಂದರೆ ನಾವು ಅನಾಥಾಶ್ರಮದಿಂದ ಈ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದು. ಸುಮಾರು 15 ಕಿಲೋಮೀಟರ್ ಸುತ್ತಮುತ್ತಲಿನ ಮಕ್ಕಳು, ಯಾವ ಮಕ್ಕಳು ನಮ್ಮ ಈ ಶಾಲೆ ಕ್ಯಾಟಗರಿನಲ್ಲಿ ಬರ್ತಾರ ಆ ಮಕ್ಕಳು ಮನೆ ಮಠ ಹೋಗಿ ಆ ಮಕ್ಕಳನ್ನು ಇಲ್ಲಿ ಶಾಲೆ ಕರ್ಕೊಂಬರುವಂಥ ಕೆಲಸ ಕಳೆದ 3-4 ವರ್ಷದಿಂದ ಮಹೇಶ್ ಫೌಂಡೇಶನ್ ಉತ್ಕರ್ಷ ಸ್ಕೂಲ್ ಮುಖಾಂತರ ಮಾಡ್ತಾ ಇದ್ದೇವೆ. ನಮ್ಮ ಸ್ಕೂಲ್ಗೆ ಫೀಸ್ ಇಲ್ಲರಿ, ಡೊನೇಷನ್ ಇಲ್ಲ, ಎಲ್ಲ ಉಚಿತವಾಗಿ ನಾವು ನೀಡ್ತಾ ಇದ್ದೇವೆ. ಕನಬರಗಿ ನಮಗೆ ಬಹಳಷ್ಟು ಗೌರವ ತೊಗೊಂಬಂದಿದ್ದ ಸ್ಥಳ, ನಮ್ಮದು ಕರ್ಮ ಸ್ಥಳ. ನಮಗೆ ಮಹೇಶ್ ಫೌಂಡೇಶನ್ ಬೆಳೀಲಿಕ್ಕೆ ಈ ಊರೇ ಕಾರಣ ಅಂತ ಹೇಳ್ಬೋದು. ಆಮೇಲೆ ಬರುವಂಥ ದಿವಸದಲ್ಲಿ ನಿಮಗೆಲ್ಲ ಹೇಳಲಿಕ್ಕೆ ನಂಗೆ ಹೆಮ್ಮೆ ಅನ್ನಿಸ್ತೈತಿ. ಈಗ ನಾವು 1100 ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೇವೆ ಫ್ರೀ ಆಫ್ ಕಾಸ್ಟ್. ಮುಂದೆ ಬರುವಂಥ ಜೂನ್ನಿಂದ ನಮ್ದು ಇನ್ನೊಂದು ಸ್ಕೂಲ್ ಬರ್ತಾ ಇದೆ ರೀ, ಸಿದ್ದೇಶ್ವರ ಮಂದಿರ ಹತ್ತಿರ. ಅದು 2000 ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಲಿಕ್ಕೆ ಅದು ತಯಾರಾಗ್ತಾ ಇದೆ. ಅದು ಹೇಳಿ ಇವತ್ತಿನ ಕಾರ್ಯಕ್ರಮ ಆ್ಯಕ್ಚುಲಿ ಹೇಳಬೇಕಂದ್ರೆ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೆ ಡೆಡಿಕೇಟೆಡ್ ಆಗಿತ್ತು. ಅವ್ರು ಬರಬೇಕಿತ್ತು, ಇವತ್ತು ಬಂದರೆ ಅವರು ಭಾಳ ಖುಷಿ ಆಗ್ತಿತ್ತು. ಆದರೆ ಏನೂ ಕಮ್ಮಿ ಆಗಿಲ್ಲ. ನಮ್ಮ ರಾಹುಲ್ ಅಣ್ಣ ಅವರು ಬಂದಿದ್ದಾರೆ. ಆ ಒಂದು ಸಪೋರ್ಟ್, ಅದೊಂದು ನಮ್ಗೆ ಸಹಾಯ ಸಹಕಾರ ಇದೇ ರೀತಿ ನಮಗಿರಲಿ ಅಂಥೇಳಿ ನಾನು ಈ ಪ್ರಸ್ತಾವಕವಾಗಿ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮಹೇಶ್ ಫೌಂಡೇಶನ್ ಅವರು ಒಂದು ಸುಮಾರು 17 ವರ್ಷದಿಂದ ಈ ಸಮಾಜ ಸೇವೆಯನ್ನು ಮಾಡ್ಕೋತ ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ಕೋತ ಬಂದಿದ್ದಾರೆ. ವಿಶೇಷವಾಗಿ 4-5 ವರ್ಷಗಳಿಂದ ನಾವು ವೈಯಕ್ತಿಕವಾಗಿ ಅವರ ಫೌಂಡೇಶನ್ ವತಿಯಿಂದ ಒಂದು ಒಳ್ಳೆಯ ಒಡನಾಟವನ್ನು ಮಹೇಶ್ ಅವ್ರ ಜೊತೆ ನಾವು ವೈಯಕ್ತಿಕವಾಗಿ ಇಟ್ಕೊಂಡಿದ್ದೇವೆ. ಆಗಾಗ ನಾವು ಅವರ ಒಂದು ಫೌಂಡೇಶನ್ಗೆ ಬಂದು ಅವರು ಮಾಡುವಂಥ ಕಾರ್ಯವನ್ನು ನಾವು ನೋಡಿದ್ದೇವೆ. ತುಂಬ ಒಂದು ಸಂತೋಷ ಆಗ್ತದೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳನ್ನು ಒಂದು ಕಾಳಜಿಪೂರ್ವಕವಾಗಿ ತಮ್ಮ ಮಕ್ಕಳನ್ನೇ ಒಂದು ಭಾವಿಸಿ ಅವರು ಇವತ್ತು 100 ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅವರು ಇದೇ ರೀತಿ ಕಾರ್ಯವನ್ನು ಮಾಡಲಿ, ಅವರಿಗೆ ಮುಂದೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಮತ್ತು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಅವರು ಕಾರ್ಯ ಗುರುತಿಸಲಿ, ಅದಕ್ಕೆ ಬೇಕಾದಂಥ ಸಹಕಾರವನ್ನು ಯಾವತ್ತಿದ್ರೂ ನಮ್ಮ ಕುಟುಂಬ ವತಿಯಿಂದ ತಂದೆಯವರಾಗಿರ್ಬೋದು, ನಾವು ಆಗಿರ್ಬೋದು, ಸದಾ ಅವರಿಗೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ಹೇಳ್ತಾ, ಇಲ್ಲಿ ಕರೆಸಿ ನಮಗೆ ಸತ್ಕಾರ ಮಾಡಿದ್ದಕ್ಕೆ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. महेश यादव मुझे याद है, एक 12-15 साल पहले से वो बहुत मेहनत कर रहे हैं. पहले HIV बच्चों के लिए मेहनत किया, फिर अभी वो स्कूल खोले हैं. ऐसे लोग हमारे सिटी में और भी होंगे तो हमारा हर बच्चा यहाँ पे शिक्षित होगा. ಎಲ್ಲರೂ ಅವರು ಒಂದು ಆದರ್ಶ ತಗೊಂಡು ಮುಂದೆ ಹೋಗಬೇಕು, ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. मैं धन्यवाद करता हूँ हम यहाँ जितने बैठे हुए हैं, यहाँ जितने बैठे हुए हैं, सबके तरफ से महेश जी को कि वो कितना अच्छा काम कर रहे हैं. और इनके साथ में सतीश जारकिहोली ने, वो तो हमेशा समाज के लिए कुछ न कुछ देते ही रहते हैं, शिक्षण के लिए कुछ न कुछ देते रहते हैं. यहाँ पे भी उन्होंने अपने CR फंड से काफ़ी कुछ दिया है, उनका भी मैं धन्यवाद करता हूँ. महेश जी को इतना ही कहना चाहता हूँ कि आप ऐसे ही काम करते रहे, हम सब आपके साथ में हैं. अच्छा काम कीजिए, ಒಳ್ಳೆ ಕೆಲಸ ಮಾಡಿರಿ, ನಾವು ಎಲ್ಲರೂ ತಮ್ಮ ಜೊತೆ ಇದ್ದೇವೆ. ಜನಸೇವೆಯೇ ಜನಾರ್ದನನ ಸೇವೆ ಅಂತ ನಾವು ಕೇಳಿದ್ದೀವಿ. ಜನ ಸೇವೆಯೇ ಜನಾರ್ದನನ ಸೇವೆ ಅಂತ ನಾವು ಕೇಳಿದ್ದೀವಿ. ಆದರೆ ಮಕ್ಕಳ ಸೇವೆಯೇ ಆ ಮಹೇಶ್ವರನ ಸೇವೆ ಅಂತ ಪ್ರೂವ್ ಮಾಡಿರ್ತಕ್ಕಂಥವ್ರು ಮಹೇಶ್ ಜಾಧವ್ ಅವರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಕೀರ್ತಿ ದೊಡ್ಡದಾದಷ್ಟು ಮಹೇಶನ ಮನಸ್ಸು ಇನ್ನೂ ಮಗುವಿನದು ಎನ್ನುವುದು ನಮ್ಮ ಹೆಮ್ಮೆಯ ಭಾವನೆ. ಆ ಹೈಟನ್ನು ನೋಡಿದಾಗ ಅದು ಕೇವಲ ಅದು ಶಿಕ್ಷಣ ಸಂಸ್ಥೆಯ ಹೈಟ್ ಅಲ್ಲ, ನಮ್ಮ ಮಕ್ಕಳು ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲಬಲ್ಲರು ಎನ್ನುವ ಸೂಚನೆ ಈ ಕಟ್ಟಡದ್ದು. ಮಹೇಶ್ ಅವರಿಗೆ ಯಾಕೆ ಕನಸ್ಬಿತ್ತೋ ಗೊತ್ತಿಲ್ಲ. ಬಹುಶಃ 15 ವರ್ಷ ಹಿಂದ್ಗಡೆ ಅಂತಂದ್ರೆ ಅವ್ರು ಇನ್ನೂ ತುಂಬ ಚಿಕ್ಕವರು. ಅದು ವಿಶೇಷವಾಗಿ ಎಲ್ಲ ರೋಗಗಳಿಗಿಂತ ಅಂತಲ್ಲ ಇದು ಭಯಾನಕ ರೋಗ ಆಗಿ ಚಾಲ್ತಿಗಿರ್ತಕ್ಕಂಥ ಒಂದು ವ್ಯವಸ್ಥೆ.
ಮತ್ತೆ ಯಾರಾದರೂ ದೊಡ್ಡರಿಗೆ ಅಂತೆಲ್ಲ ಒಂದು ಏಡ್ಸ್ ಕಾಯಿಲೆ ಬೆಳೆಯುತ್ತೆ ಅಂತಂದ್ರೆ ಅವ್ರು ಮಾಡಿದ ಕರ್ಮ ಅಂತೀವಿ. ಆದ್ರೆ ಏನು ತಿಳಿಲಾರ್ದಂತ ದೇವ್ರಂತೀವಿ ಮಕ್ಕಳು ಅಂತೀವಿ, ನಾವು ಮಕ್ಕಳೇ ದೇವ್ರಂತೀವಿ. ಇವ್ರಿಗೆ ಬಂದೈತೆ ಬಂದ್ರ ಅದು ಆ ಮಕ್ಕಳ ಪಾಪ ಅಲ್ಲ, ಯಾರೋ ಮಾಡಿದ ಪಾಪ ಅಂತೆಲ್ಲ ಆ ಮಕ್ಕಳಿಗೆ ಬಂದಿರುತ್ತ. ಅದೇ ರೀತಿನೂ ಕೂಡ ಅಂತೆಲ್ಲ ಕಣಬೂರಿಗೂ ಕೂಡ ಒಂದು ಗ್ರಾಮ ಹತ್ರ ನನ್ನ ಗ್ರಾಮ ಆಗಿತ್ತು. ಅಲ್ಲಿ ಒಬ್ಬ ಮಹೇಶ್ ಅಂತ ಒಬ್ಬ ಸಣ್ಣ ಯುವಕ ಹುಟ್ಟಿ ಆ ಮನುಷ್ಯ ಅಂತೆಲ್ಲ ಏಡ್ಸ್ ಮಕ್ಕಳಿಗೆ ಮುಂದೆ ತಂದು ಶಿಕ್ಷಣ ಕೊಡಿಸ್ತಕ್ಕಂಥ ಒಂದು ಕನಸು ಕಂಡು ನನಸು ಮಾಡಿ ಇಷ್ಟೆಲ್ಲ ಸಾಧನೆ ಮಾಡಿದಂದ್ರ ಇದು ನಿಜವಾಗ್ಲೂ ಸಾಧನೆ. ಅವ್ರ ದೇವ್ರು ಒಳ್ಳೇದು ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.